ನೋಡಿ ಫ್ರೆಂಡ್ಸ್, ಇದು ನಮ್ಮ ಹೊಲ. ಇಲ್ಲಿ ನಾವು ಸ್ಪ್ರಿಂಕ್ಲರ್ ಕೂಡಿಸಿದ್ದೀವಿ. ಇದು ಒಟ್ಟು 2 ಎಕರೆ ಇದೆ. ಸ್ಪ್ರಿಂಕ್ಲರ್ ಸಿಸ್ಟಮ್ನ ಮಾಡಿದ್ದೀವಿ ಇಲ್ಲಿ. ಸ್ಪ್ರಿಂಕ್ಲರ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಿತ್ತಾಕೋಕ್ಕೆ ತುಂಬ ತ್ರಾಸಾಗುತ್ತೆ. ನಾವು ಅದಕ್ಕೆ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ದೀವಿ. ಅದು ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ ಸ್ನೇಹಿತರೆ, ಇದು ನಮ್ಮದು ಹೊಲದಲ್ಲಿ ಒಂದು ಪಾಯಿಂಟ್ ಬಿಟ್ಟಿದ್ದೀವಿ. ಇದು ಹಿಂಗೆ ಮೇನ್ ಲೈನ್ ಹೋಗುತ್ತೆ. ಈ ಕಡೆ ಸ್ಪ್ರಿಂಕ್ಲರ್ ನಡೀತಾ ಇದ್ದಾವೆ. ಇದು ಒಂದು ಪ್ರೆಷರ್ ಗೇಜಿಗೆ ಚೆಕ್ ಮಾಡಬೇಕು ಅಂತೇಳಿ ಒಂದು ವಾಲ್ ಬಿಟ್ಟಿದ್ದೀವಿ. ನೋಡಿ, ಇಲ್ಲಿ ನೀರು ಬರುತ್ತೆ. ಇದರಿಂದ ಪ್ರೆಷರು ಚೆಕ್ ಮಾಡ್ಬೋದು. ಇಲ್ಲೊಂದು ಪ್ರೆಷರ್ ಗೇರ್ ಕುಂದಿಸಿದ್ರೆ ಪ್ರೆಷರು ಚೆಕ್ ಮಾಡ್ಬೋದು. ಬೇಕಾದರೆ ನಾವು ನಳವಾಗಿ ಯೂಸ್ ಮಾಡ್ಕೋಬೋದು. ಆಮೇಲೆ ಇದು ನಮ್ಮದು ಮೇನ್ ಲೈನ್ ಹೋಗಿದೆ ಹಿಂಗೆ ಟೀ ಪಾಯಿಂಟಿಂದ. ನೋಡ್ಬೋದು ಫ್ರೆಂಡ್ಸ್, ಇದು ನಮ್ಮದು ಮೇನ್ ಲೈನು. ಈ ಕಡೆ ಸ್ಪ್ರಿಂಕ್ಲರ್ಗೆ ಲ್ಯಾಟ್ರಲ್ ಥರ ಹಾಕಿದ್ದೀವಿ, ಅಂದರೆ ಸ್ಪ್ರಿಂಕ್ಲರ್ ಪೈಪೇನೆ ಈ ಥರ ಹಾಕಿದ್ದೀವಿ. ಸ್ಪ್ರಿಂಕ್ಲರ್ ಕಿತ್ತಾಕಬಾರ್ದು ಅಂತೇಳಿ. ಯಾಕಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕೆಸರಲ್ಲಿ ಕಿತ್ತಾಕೋಕ್ಕೆ ತುಂಬ ತ್ರಾಸಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಥರ ಮಾಡಿದ್ದೀವಿ. ತೋರಿಸ್ತೀನಿ ಫ್ರೆಂಡ್ಸ್ ಏನು ಮಾಡಿದ್ದೀವಿ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ನಮ್ಮ ಹಳ್ಳಿ ಜೀವನ. ಸುತ್ತ ಸೋಲಾರ್ ಹಾಕಿದ್ದೀವಿ ಫ್ರೆಂಡ್ಸ್. ಈ ಬೇಸಿಗೆ ಬಂತಲ್ಲ, ದನಗಳು ಹೊಲದಲ್ಲಿ ಬರಬಾರ್ದು ಅಂತೇಳಿ ಸುತ್ತ ಸೋಲಾರ್ ಹಾಕಿದ್ದೀವಿ. ಒಳಗಡೆಯಿಂದ ನೀರು ಸಿಡಿತಾ ಇದೆ, ಅದಕ್ಕೋಸ್ಕರ ಈ ಕಡೆ ಹೊರಗಡೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನೋಡಿ, ಅಲ್ಲಿ ಹೋಗೋಣ ಪೈಪ್ ಹತ್ರ. ನೋಡಿ ಫ್ರೆಂಡ್ಸ್, ಹಿಂಗೆ ಮೇನ್ ಲೈನ್ ಬಂದಿದೆ ನಮ್ಮದು. ಸೊ ಇಲ್ಲಿ ಹಿಂಗೆ ತೊಗೊಂಡ್ಬಂದಿದ್ದೀವಿ. ಈ ಕಡೆ ಒಂದು ಈ ಲೈನಿಗೆ ಒಂದು ಟೀ ಹಾಕಿ ಕುಂದಿರ್ಸಿದ್ದೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಿಂಗೆ ಇದು ಮಾಡಿದ್ದೀವಿ. ನಮಗೆ ಈ ಕಡೆ ಬೇಕು ಅಂದಾಗ ನಾವು ಇಲ್ಲಿ ಬಂದು ಕ್ಯಾಪ್ ಕುಂದಿರಿಸಿ ಈ ಕಡೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಕಂಟಿನ್ಯೂ ಮುಂದೆ ಬೇಕು ಅಂದಾಗ ಇಲ್ಲಿ ಬಂದು ಕ್ಯಾಪ್ ಕುಂದಿರಿಸಿ ಇಲ್ಲಿ ಕಂಟಿನ್ಯೂ ಮಾಡ್ತೀವಿ. ಇದು ಮತ್ತು ಈ ಲೈನು ಮೇಲಕ್ಕೆ ಹೋಗುತ್ತೆ. ಹಿಂಗೆ ಒಳಗಡೆ ಪೈಪ್ ಇದೆ, ಅಲ್ಲಿ ಕಾಣಿಸ್ತಾ ಇಲ್ಲ. ನಾವು ಮೇಲಕ್ಕೆ ತೊಗೊಂಡು ಹೋಗ್ಬೇಕು ಅಂತಂದರೆ ಮತ್ತೆ ನಾವು ಇದನ್ನು ಕೂಡಿಸ್ತೀವಿ. ಅದನ್ನೇ ಆ ಟೀನೇ ಈ ಕಡೆ ಬೆಂಡ್ ಮಾಡಿದರೆ ನೆಕ್ಸ್ಟ್ ಇಲ್ಲಿ ಕೂಡುತ್ತೆ. ಅದಕ್ಕೆ ನೋಡಿ, ಹಿಂಗೆ ಮುಂದೆ ಲೈನ್ ಹೋಗಿದೆ, ನೀರು ಸಿಡಿತಾ ಇದೆ. ನೋಡಿರಿ ಫ್ರೆಂಡ್ಸ್, ಇಲ್ಲಿ 2 ಲೈನ್ ಹಾಕಿದ್ದೀವಿ ನಾವು. ಸ್ಪ್ರಿಂಕ್ಲರ್ ಆಲ್ರೆಡಿ ಫಿಕ್ಸ್ ಮಾಡಿದ್ದೀವಿ. ಒಂದು ಲೇಔಟ್ ಥರ ಮಾಡಿಕೊಂಡು ಜಿಗ್ಜಾಗ್ ಶೇಪಲ್ಲಿ ನಾವು ಕುಂದಿರ್ಸಿದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಆಲ್ರೆಡಿ ನಿನ್ನೆ ತೋರಿಸಿದ್ದೀವಿ. ಸ್ಪ್ರಿಂಕ್ಲರ್ ಕಾಣಿಸ್ತಾ ಇದೆಯಲ್ಲ ನಮಗೆ ಲೈನು. ಈಗ ಇದು ಒಂದು ಲೈನು, ಇಲ್ಲಿ ನೋಡಿ, ಇಲ್ಲಿನೂ ಇದೇ ರೀತಿ ಮಾಡಿದ್ದೀವಿ. ನಮ್ಗೆ ಈ ಕಡೆ ನಿನ್ನೆ ಸ್ಟಾರ್ಟ್ ಮಾಡಿದ್ವಿ, ಹಿಂಗೆ ಹೋಗಿದೆ, ನಿನ್ನೆ ಕುಂದಿರ್ಸಿದ್ದೀವಿ. ಇದು ಕೂಡ ಮೇಲ್ಗಡೆ ಹೋಗುತ್ತೆ. ಇದೇ ಲೈನು ಸೇಮು, ಒಂದೇ ಟೀನೇ ಈ ಕಡೆ ಪಲ್ಟಾಯಿಸಿದರೆ ಆ ಮೇಲ್ಗಡೆ ಹೋಗುತ್ತೆ. ಮತ್ತು ಇದು ಕಂಟಿನ್ಯೂ ಮಾಡಿದ್ದೀವಿ. ಮತ್ತು ಇಲ್ಲೊಂದು ಲೈನ್ ಇದೆ ಫ್ರೆಂಡ್ಸ್, ನೋಡಿ. ಇಲ್ಲೊಂದು ಲೈನ್ ಹೋಗಿದೆ. ನಾವು ಸ್ಪ್ರಿಂಕ್ಲರ್ ಕಿತ್ತಾಕೋದೇ ಬೇಕಾಗಿಲ್ಲ. ಜಸ್ಟ್ ಇದು ಈ ಥರದ್ದು ಟೀ ಪಾಯಿಂಟಲ್ಲಿ ನಾವು ಚೇಂಜ್ ಮಾಡಿಕೊಂಡ್ರೆ ಸಾಕು. ನಮ್ಗೆ ಯಾವ ಕಡೆ ಬೇಕೋ ಆ ಕಡೆ ನೀರು ನಾವು ಹಾಕೋತೀವಿ. ಇದು ಟೋಟಲ್ ನಮ್ಮದು 2.5 ಎಕರೆ ಇದೆ ಫ್ರೆಂಡ್ಸ್ ನಮ್ಮದು. ಈ 2.5 ಎಕರೆಗೆ 32 ಸ್ಪ್ರಿಂಕ್ಲರ್ ಕೂತಿದೆ. ನಾವು ಏನೋ ಈ ಸ್ಪ್ರಿಂಕ್ಲರ್ನ ಕಿತ್ತಿ ಬೇರೆ ಕಡೆ ಹಚ್ತಾ ಇಲ್ಲ. ಇದು ಎಲ್ಲಿತ್ತೋ ಅಲ್ಲೇ ಬಿತ್ತಿದಾಗಿನಿಂದ ಇಲ್ಲಿವರೆಗೂ ನಾವು ಒಂದೇ ಕಡೆನೇ ಕೂಡಿಸಿದ್ದೀವಿ, ಕಿತ್ತಿಲ್ಲ.
ನೋಡಿ, ಇದು ಒಂದು ಲೈನು, ಇದು ಒಂದು ಲೈನು, 2 ಲೈನು, ಇಲ್ಲೊಂದು ಲೈನು, ಅಲ್ಲೊಂದು ಲೈನು, 3 ಲೈನು, 3 ಲೈನ್ ಇದೆ ಫ್ರೆಂಡ್ಸ್. ಇಲ್ಲಿ 3 ಲೈನ್ ಅಲ್ಲ, 4 ಲೈನ್ ಇದೆ. ಆ ಸ್ಪ್ರಿಂಕ್ಲರ್ ಲೈನಿಂದ ಈ ಸ್ಪ್ರಿಂಕ್ಲರ್ ಲೈನ್ಗೆ 3 ಪೈಪ್ ಗ್ಯಾಪ್ ಇದೆ. ಮತ್ತು ಈ ಒಂದು ಸ್ಪ್ರಿಂಕ್ಲರಿಂದ ಇನ್ನೊಂದು ಸ್ಪ್ರಿಂಕ್ಲರ್ಗೆ 2 ಪೈಪ್ ಗ್ಯಾಪ್ ಇದೆ. ಟೋಟಲಾಗಿ 32 ಕುಂತಿದೆ. ಈ ಥರ ಮಾಡಿದ್ದೀವಿ ಫ್ರೆಂಡ್ಸ್. ಇದು ಆಲ್ರೆಡಿ ನಿನ್ನೆ ತೋರಿಸಿದ್ದೀವಿ. ಇಲ್ಲಿ ಇಲ್ಲೊಂದು ಮೇಲ್ಗಡೆ ಒಂದು 3/4 ಎಕರೆ ಇದೆ, ಈ ಕಡೆ ಒಂದು 2 ಎಕರೆ ಇದೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಮಾಡ್ಕೊಂಡಿದ್ದೀವಿ. ಈಗ ನಮಗೆ ಯಾವ ಕಡೆ ಬೇಕೋ ಆ ಕಡೆ ನಾವು ಹಾಯಿಸ್ಕೋಬೋದು ನೀರನ್ನ. ಸೊ ಇದು ನಮ್ಮದು ಮೇನ್ ಲೈನ್ ಇದೆ. ನಾವು ಜಸ್ಟ್ ಇದು ಒಂದನ್ನು ಚೇಂಜ್ ಮಾಡಿಬಿಟ್ರೆ, ಈಗ ಈ ಲೈನ್ ಚೇಂಜ್ ಮಾಡಿಬಿಟ್ರೆ ನಮ್ಮದು ಇದು ಆ ಕಡೆ 2ಕ್ಕೆ ಹೋಗುತ್ತೆ ಫ್ರೆಂಡ್ಸ್. ಇದು ಈ ಥರ ಮಾಡಿದ್ದೀವಿ. ಸ್ವಲ್ಪ ಪೈಪು ಸ್ಪ್ರಿಂಕ್ಲರು ಜಾಸ್ತಿನೇ ಬೇಕು, ಆದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಒಂದು ಸಾರಿ ಮಾಡಿದರೆ ಮತ್ತೆ ಬೇಕಾಗಲ್ಲ. ಈಗ ಲೇಬರ್ಸ್ ಎಲ್ಲ ಕಾಸ್ಟ್ಲಿ ಆಗಿದೆ ಅವ್ರದ್ದು ರೇಟು. ಹೀಗಾಗಿ ನಾವು ಈ ರೀತಿ ಮಾಡ್ಕೊಂಡಿದ್ದೀವಿ. ನಾವೇ ಮನೆಯವರೇ ಎಲ್ಲ ನೋಡ್ಕೊಂಡು ಹೋಗಬೇಕು ಅಂಥೇಳಿ. ಈ ಥರದ್ದು ನಮಗೆ ಟೋಟಲ್ 6 ಕೂತಿದೆ. ನಾವು ಯಾವ ಕಡೆ ಲೈನ್ ಬೇಕೋ ಆ ಕಡೆ ಚಾಲು ಮಾಡ್ಬೋದು. ಈ ಲೈನ್ ಬೇಕಂದ್ರೆ ಇದು ಒಂದೇ ಸಿಂಗಲ್ ಲೈನ್ ಚಾಲು ಮಾಡ್ಕೋಬೋದು, ಇಲ್ಲ ಆ ಕಡೆ ಲೈನ್ ಬೇಕಂದ್ರೆ ಆ ಕಡೆ ಲೈನು ಚಾಲು ಮಾಡ್ಕೋಬೋದು. ಕಿತ್ತಾಕೋದೇನು ಬೇಕಾಗಿಲ್ಲ. ಒಂದು ಸಾರಿ ಕಿತ್ತಾಕೋಕ್ಕೆ ಒಂದು ದಿನವೇ ತೊಗೊಳುತ್ತೆ. ಅದಕ್ಕೆ ನಾವು ಆ ಥರ ಆಗ್ಬಾರ್ದು ಅಂತೇಳಿ ಒಂದೇ ನಿಮಿಷದಲ್ಲಿ ಇದನ್ನು ನಾವು ಮಾಡೋ ಥರ ಮಾಡಿದ್ದೀವಿ. ಅದು ನಿಮಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಯಾವ ರೀತಿ ಮಾಡಿದ್ವಿ ಅಂತೇಳಿ ನಿಮಗೂ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ. ಇದು ನಮ್ಮ ಸೋಲಾರ್ ಡಬ್ಬಿ ಕುಂದಿರ್ಸಿದ್ದೀವಿ. ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಸಾರಿ. ಇದು ಫಸ್ಟ್ ವಿಡಿಯೋ ನಂದು. ಏನಾದರೂ ಮಿಸ್ಟೇಕ್ಗಳಾಗಿದ್ದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಫ್ರೆಂಡ್ಸ್.